ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜನ್ಮ ಲಗ್ನ ನಿನ್ನೆ ತಾನೇ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಕೊಳ್ತಾ ಬಂದ್ವಿ. ಇವತ್ತು ಜನ್ಮ ಲಗ್ನ ಯಾಕೆ ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ಳೇಬೇಕು. ಜನ್ಮ ಲಗ್ನ ಅಂತಂದ್ರೆ ಆ ಮನುಷ್ಯ ಹುಟ್ಟಿದಾಗಿಂದ ಕೊನೆಯವರೆಗೂ ಬರ್ತಕ್ಕಂತಹ ಒಂದು ಜೀವನದ ಪಯಣದ ಬಹಳ ಪ್ರಮುಖವಾದ ಅಂಶಗಳನ್ನ ಹೇಳ್ತಕ್ಕಂತಹ ಒಂದು ಬಿಂದು, ಒಂದು ಪಾಯಿಂಟ್ ಅಂತ ನೆನ್ನೆ ಕೂಡ ನಾವು ಮಾತಾಡಿದ್ವಿ. ಇವತ್ತು ಜನ್ಮ ಸಂಖ್ಯೆ 13, ಭಾಗ್ಯ ಸಂಖ್ಯೆ 7. ಆದರೆ ಇವತ್ತು ಜನ್ಮ ಲಗ್ನ ಯಾವುದು ಅಂತಕ್ಕಂಥದ್ದು ದೇಹ ಪ್ರಕೃತಿಯನ್ನು ಸೂಚನೆ ಮಾಡುತ್ತೆ ಅಂತಂದ್ರೆ ದೇಹ ಇಂಪಾರ್ಟೆಂಟಾ ಅಥವಾ ಬೇರೆ ಇಂಪಾರ್ಟೆಂಟ್ ಅಂತ ನೀವು ಲೆಕ್ಕಾಚಾರ ಮಾಡಬೇಕು. ಈ ದೇಹ ಅಂತಕ್ಕಂಥ ಇದ್ರೇನೆ ಪ್ರತಿಯೊಂದು, ಅದಾದ ಮೇಲೆ ದೇಹನೇ ಇಲ್ಲ, ದೇಹನೇ ಸರಿ ಇಲ್ಲ ಅಂತಂದಾಗ ಏನಾಗುತ್ತೆ ಜೀವನದಲ್ಲಿ? ಏನು ಮಾಡೋಕ್ಕಾಗತ್ತೆ? ಹ್ಯಾಂಡಿಕ್ಯಾಪ್ಸ್ ಆಗಿ ನಾವು ಹುಟ್ಟಿದ್ವಿ ಅನ್ಕೊಳ್ಳಿ, ಏನಾಗುತ್ತೆ? ಏನು ಪ್ರಯೋಜನ ಇಲ್ವಾ? ಒಂದು ಕಿವಿ ಕೇಳಿಸಲ್ಲ, ಒಂದು ಕಣ್ಣು ಕಾಣಿಸಲ್ಲ, ಒಂದು ಮಾತಾಡ್ಲಿಕ್ಕೆ ಬರೋದಂದ್ರೆ ಮುಗೀತಲ್ಲ ಕತೆ. ಆದರೆ ನಮ್ಮ ಜನ್ಮ ಲಗ್ನ ಅಂತಕ್ಕಂಥದ್ದು ನಿನ್ನ ದೇಹ ಹೀಗೆ ಇರುತ್ತೆ, ಹೀಗೆ ಇರಬೇಕು, ಹೀಗೆ ನಡವಳಿಕೆ ಇರಬೇಕು, ಹೀಗೆ ಅದರ ಬಾಧ್ಯತೆಗಳಿರಬೇಕು ಅಂತ ಅಂದಾಗ ಇದು ಬಹಳ ಬಹಳ ಮುಖ್ಯವಾದಂಥ ಪ್ರಮುಖವಾದಂಥ ಭಾಗ ಆಗುತ್ತೆ ದೇಹ ಭಾಗ. ಇದರಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂದ್ರೂ ಕೂಡ ನಾವು ಮಾತಾಡ್ಕೋಬೇಕಾಗ್ತದೆ. ಯಾಕಂದರೆ ದೇಹ ಅಂತ ತಕ್ಷಣ ಹೊರಮೈ ಮತ್ತು ಒಳಮೈ, ಇದ್ರ ಬಗ್ಗೆ ಇಂದಿನ ಸಂಚಿಕೆಗಳು ನಾವು ಮಾತಾಡಿದ್ವಿ. ಆ ಹೊರಮೈ ಮತ್ತು ಒಳಮೈ ಅಂತಕ್ಕಂಥದ್ದು ಎಷ್ಟು ಸ್ಟ್ರಾಂಗ್ ಆಗಿರ್ತದೆ, ಅದರ ಆಧಾರದ ಮೇಲೆ ಈ ದೇಹ ಪ್ರಕೃತಿ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ಸರಾಗವಾಗಿ ನಮ್ಮನ್ನು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತದೆ. ಎಲ್ಲರೂ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತಾರೆ, ಎಲ್ಲರೂ ಕೊಡಲ್ಲ ಅಂತ, ಎಲ್ರಿಗೂ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತಾರೆ. ಒಂದು ಜ್ವರ ಬರೋಂಗಿಲ್ಲ, ಒಂದು ಕೆಮ್ಮು ಬರೋಂಗಿಲ್ಲ, ಒಂದು ನೆಗಡಿ ಬರೋಂಗಿಲ್ಲ, ಒಂದು ಗಾಯ ಆಗಿಲ್ಲ, ಒಂದು ಆಕ್ಸಿಡೆಂಟ್ ಆಗಿಲ್ಲ, ಫಸ್ಟು ನೀನು ಹೆಲ್ತ್ ಸರಿ ಮಾಡ್ಕೊಪ್ಪ ಅಂತ ಭಾಳ ಕಾಳಜಿನ ವಹಿಸ್ತೀವಿ ನಾವು. ಯಾಕೆ ಹೇಳಿ? ದೇಹ ಭಾಗ ಅಂತಕ್ಕಂಥದ್ದು ಪ್ರಮುಖವಾದಂಥ ಭಾಗವಾಗಿರೋದ್ರಿಂದ ಇಲ್ಲಿಂದವೇ ಎಲ್ಲವೂ ಪ್ರಾರಂಭ ಆಗೋದ್ರಿಂದ ಆ ದೇಹ ಭಾಗಕ್ಕೆ ಎಲ್ಲವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು ಅನ್ನೋದಕ್ಕೋಸ್ಕರನೇ ಫಸ್ಟು ದೇಹದಲ್ಲಿ ಏನಾದರೂ ವ್ಯತ್ಯಾಸ ಇದೆ ಅಂತ ಕೂಡ ಅದನ್ನು ಬಹು ಬೇಗ ಸರಿ ಮಾಡ್ಕೊಳ್ಳೋದಕ್ಕೆ ಹಲವಾರು ಚಿಕಿತ್ಸೆಗಳ ಮೊರೆ ಹೋಗ್ತೀವಿ. ಆದರೆ ಇದು ಒಂದು ಮಾತ್ರನಾ ಅಂತ ನೀವು ಕೇಳ್ಬೋದು. ಖಂಡಿತ ಇದೊಂದು ಮಾತ್ರ ಅಲ್ಲ. ಇವತ್ತು ಮನುಷ್ಯನಿಗೆ ನಾನಾ ರೀತಿಯಾದ ಕಷ್ಟಗಳು ಬರ್ತದೆ. ಯಾವಾಗ? ಹುಟ್ಟಿದಾಗಿಂದ ಕೊನೆಯವರೆಗೂ ನಾನಾ ರೀತಿಯಾದ ಸಂಕಷ್ಟಗಳು ಬರ್ತದೆ. ಆದರೆ ಎಲ್ಲರೂ ಇದನ್ನು ತಡ್ಕೊಳ್ತಾರಾ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲರೂ ತಡ್ಕೊಳ್ಳಲ್ಲ ಇದನ್ನು. ಅಯ್ಯೋ ಕಷ್ಟ ಬಂತು ಅಂತೇಳಿ 5 ವರ್ಷ 6 ವರ್ಷಕ್ಕೆ ಹೊರಟೋಗುವಂಥ ಎಷ್ಟೋ ಜನ ಇದ್ದಾರೆ ನಮ್ಮಲ್ಲಿ. 10 ವರ್ಷ 12 ವರ್ಷಕ್ಕೂ ಜಾಗ ಖಾಲಿ ಮಾಡ್ತಕ್ಕಂಥ ತುಂಬ ಜನ ಇದ್ದಾರೆ. ಮಕ್ಕಳಾದಿಯಾಗಿ ದೊಡ್ಡವರಾಗಲಿ ಇನ್ನೇನು ಟೀನೇಜ್ ಬಂದಾಗ, ಇನ್ನೇನು ಶುರು ಆಯಿತು ಅಂದಾಗ, ಅಥವಾ ಒಂದು ಮಾರ್ಕ್ಸಲ್ಲಿ ವ್ಯತ್ಯಾಸ ಬಂತೋ, ಅಥವಾ ಫಲಿತಾಂಶದಲ್ಲಿ ವ್ಯತ್ಯಾಸ ಬಂತೋ, ಅಥವಾ ಎಜುಕೇಷನಲ್ಲಿ ಏನೋ ವ್ಯತ್ಯಾಸ ಬಂತೋ, ಅದನ್ನು ತಡ್ಕೊಳಕ್ಕಾಗದ್ರೆ ಎಷ್ಟೋ ಜನ ಮಕ್ಕಳುಗಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಕಾರಣ ಏನು? ಎಷ್ಟೋ ಜನ ಮಕ್ಕಳು ಎಜುಕೇಷನ್ ಸ್ಟಾರ್ಟಿಂಗ್ ಇಲ್ಲಂದ್ರೂ ಪರವಾಗಿಲ್ಲ, ಅಥವಾ ಒಳ್ಳೆ ರ್ಯಾಂಕ್ ಬಂದಿಲ್ಲ ಪರವಾಗಿಲ್ಲ, ಅವರು ಪದೇ ಮುನ್ನುಗ್ತಾನೆ ಇರ್ತಾರೆ ಜೀವನದಲ್ಲಿ. ಬಿಡು ಪರವಾಗಿಲ್ಲ, ಅದಿಲ್ಲ ಅಂದ್ರೆ ಇನ್ನೊಂದು, ಈ ರೀತಿ ಪದೇ ಮುನ್ನುಗ್ಗಿ ಯಾವುದೋ ಒಂದು ಹಂತದಲ್ಲಿ ತಮ್ಮ ಜೀವನದ ಗುರಿಯನ್ನು ಮುಟ್ಟಿ ಸ್ಟ್ರಾಂಗ್ ಆಗಿ ಭದ್ರ ನೆಲೆಯನ್ನು ಕಂಡುಕೊಳ್ತಾರೆ. ಒಬ್ಬ ಮನುಷ್ಯ ದುರ್ಬಲವಾಗಿದ್ದಾನೆ, ಒಬ್ಬ ಮನುಷ್ಯ ಸಬಲವಾಗಿದ್ದಾನೆ ಅಂತಂದಾಗ ಅವ್ರ ಜೀವನವನ್ನ ಎಷ್ಟೇ ರೀತಿ ಪ್ರಾಬ್ಲಮ್ಸ್ ಬಂದು ಕೂಡ ತಡ್ಕೊಳ್ಳೋಂಥ ಒಂದು ಶಕ್ತಿ ನಮಗೆ ಜನ್ಮತಃ ಬಂದಿರಬೇಕು ವೀಕ್ಷಕರೇ. ಆ ಜನ್ಮತಃ ಬಂದಿರತಕ್ಕಂತಹ ಒಂದು ಸ್ಟ್ರೆಂತ್ ನಮಗೆ ಗೊತ್ತಾಗುತ್ತೆ ನಮ್ಮ ಜನ್ಮ ಲಗ್ನ. ನಿಮ್ಮ ಜನ್ಮ ಲಗ್ನ ಸ್ಟ್ರಾಂಗ್ ಆಗಿದ್ರೆ, ಶಕ್ತಿಶಾಲಿ ಆಗಿದ್ರೆ, ಬಲಶಾಲಿಯಾಗಿದ್ರೆ, ದ್ವಾದಶ ರಾಶಿಗಳಲ್ಲಿ ಅಂದರೆ 2ನೇ ಮನೆಯಿಂದ 12ನೇ ಮನೆಯವರೆಗೂ ಇರತಕ್ಕಂತಹ ಹಲವಾರು ವಿಕೋಪಗಳು ಅಂತ ಹೇಳ್ಬೋದು, ಕಷ್ಟಗಳಂತ ಹೇಳ್ಬೋದು, ದುಃಖಗಳು, ದುಮ್ಮಾನಗಳಂತ ಹೇಳ್ಬೋದು, ಯಾವುದೇ ಹೇಳ್ಬೋದು, ದುರದೃಷ್ಟ ಏನೇ ಇರ್ಬೋದು, ಅದೆಲ್ಲವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮ ಲಗ್ನಕ್ಕೆ ಇರ್ತದೆ. ಆ ಲಗ್ನ ದುರ್ಬಲವಾಗಿದ್ದರೆ ಒಂದು ಸಣ್ಣ ಕಷ್ಟವನ್ನು ಕೂಡ ನೀವು ತಡ್ಕೊಳ್ಳಲಾಗ್ರಿ. ಒಂದು ಸಣ್ಣ ಕೆಟ್ಟ ವಿಚಾರನೂ ಕೂಡ ನಿಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ದೇಹ ಬಹಳ ಬೇಗ ದುರ್ಬಲವಾಗ್ತದೆ, ಮನಸ್ಸು ಬಹಳ ಬೇಗ ದುರ್ಬಲವಾಗ್ತದೆ. ಆಗ ವ್ಯಕ್ತಿ ಅನಾಹುತಕ್ಕೆ ಈಡಾಗ್ತಾನೆ. ಯಾಕಿದು? ಜನ್ಮ ಲಗ್ನ ಬಲಾಢ್ಯವಾಗಿದ್ದಾಗ ವ್ಯಕ್ತಿಗೆ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ದುಃಖ ದುಮ್ಮಾನಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಇದ್ದು ಅದನ್ನು ಭೇದಿಸಿ ಹೋರಾಟ ಮಾಡಿಕೊಂಡು ಅವನ ಜೀವನದಲ್ಲಿ ಯಶಸ್ವಿ ಆಗ್ತಾನೆ ಅಂತೇಳಿ ಇಂದಿನ ಭಾಗದಲ್ಲಿ ನಾವು ಹೇಳಿದ್ವಿ. ಜನ್ಮ ಲಗ್ನ ದುರ್ಬಲವಾಗಿದ್ದರೆ ಒಂದು ಸಣ್ಣ ವಿಷಯ ಕೂಡ ಅವನ ಕೈಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅವನು ಏನು ಬೇಕಾದ್ರೂ ಆಗ್ಬೋದು, ಯಾವ ರೀತಿಯಾದರೂ ಅವನು ಪಾತಾಳಕ್ಕೆ ಇಳಿಬೋದು ಅಂತಕ್ಕಂಥ ಲೆಕ್ಕಾಚಾರವು ಕೂಡ
ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನಗಳಲ್ಲಿ ಉದಾಹರಣೆಯಾಗಿ ಸಿಗೋದ್ರಿಂದ ಈ ಜನ್ಮ ಲಗ್ನ ಅಂತಕ್ಕಂಥದ್ದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಕಲ್ಪನೆ ನಿಮಗಾಗಬೇಕು. ಯಾಕಂದರೆ ಜನ್ಮ ಲಗ್ನ ಅಂದರೆ ದೇಹ ಅಂತ ಹೇಳಿದೆ. ಆ ದೇಹಕ್ಕೆ ಸೂಚಿಸಲ್ಪಡುವ ಒಂದು ಗ್ರಹ ನಮ್ಮ ದೇಹ ದಾರ್ಢ್ಯತೆ, ನಮ್ಮ ರೂಪ, ನಮ್ಮ ಬಣ್ಣ, ನಮ್ಮ ಮುಖದ ಕಾಂತಿ, ನಮ್ಮ ಆಯಸ್ಸು, ನಮ್ಮ ಸುಖ, ನಮ್ಮ ದುಃಖ ಮತ್ತು ಆಯುಸ್ಸಿನ ಪರಿಣಾಮ ಮತ್ತು ಜೀವನದ ಪರಿಣಾಮಗಳನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಅನ್ನೋದಕ್ಕೋಸ್ಕರನೇ ಇದಕ್ಕೆ ಅದ್ಭುತವಾದಂತಹ ಒಂದು ಲೆಕ್ಕಾಚಾರ ಸೂರ್ಯ ದೇವ ಅಂತ ಬಂತು ಯಾವುದರಲ್ಲಿ? ಶಾಸ್ತ್ರದಲ್ಲಿ. ಅಂದರೆ ಈ ದೇಹದ ಒಂದು ಬದಲಾವಣೆ ಅಥವಾ ದೇಹದ ಒಂದು ಸಬಲತೆಗೆ, ದೇಹದ ಬಲಿಶಾಲಿ ಶಕ್ತಿತ್ವಕ್ಕೆ ಸೂರ್ಯನೇ ಬಹಳ ಮುಖ್ಯವಾದ ಕಾರಣದಕ್ಕೋಸ್ಕರನೇ ಅವನು ಏನು ಹೇಳ್ದ ಅಂದರೆ ಆತ್ಮಕಾರಕ ಅಂತ ಹೇಳಿದ್ರು. ಅಂದರೆ ಸೂರ್ಯ ಆತ್ಮಕಾರಕ. ಈ ದೇಹಕ್ಕೆ ಆತ್ಮ ಇದ್ದಾಗಲೇ ಬೆಲೆ, ಆತ್ಮ ಇಲ್ಲಾಂದರೆ ಬೆಲೆನೇ ಇಲ್ಲ, ಅದು ದುರ್ಬಲ, ನಶಿಸಿ ಹೋಗ್ತದೆ. ಅದನ್ನು ಬಾಡಿ ಅಂತ ಕರೀತಾರೆ ಬರೀ. ಅದೇ ದೇಹಕ್ಕೆ ಆತ್ಮ ಹೊಂದಿದ್ದು ಆತ್ಮಕಾರನಾಗಿ ಸೂರ್ಯನ ಒಂದು ತೇಜಸ್ಸು, ಸೂರ್ಯನ ಒಂದು ಬಲ, ಸೂರ್ಯನ ಒಂದು ಆಯುಸ್ಸು ನಮಗಿತ್ತು ಅಂತಂದಾಗ ಇದನ್ನು ಬಹಳ ಬಲಶಾಲಿಯಾಗಿರ್ತಕ್ಕಂಥ ದೇಹ ಅಂತ ನಾವು ಕರಿತೀವಿ. ನೋಡೋದಕ್ಕೆ ಬಹಳ ಬಲಶಾಲಿಯಾಗಿರ್ತಾರೆ, ಒಳಗಡೆ ದುರ್ಬಲವಾಗಿರ್ತಾರೆ. ಒಳಗಡೆ ದುರ್ಬಲವಾಗಿರ್ತಾರೆ, ನೋಡೋದಕ್ಕೆ ಬಹಳ ಬಲಶಾಲಿಯಾಗಿ ಕಾಣ್ತಾರೆ. ಇದಕ್ಕೋಸ್ಕರನೇ ಈ ದೇಹ ಜನ್ಮ ಲಗ್ನ ಅಂತಕ್ಕಂಥದ್ದನ್ನ ಸೂಕ್ಷ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ ಕರೆದ್ರು ಯಾವುದಲ್ಲಿ? ಶಾಸ್ತ್ರದಲ್ಲಿ. ಇಷ್ಟು ಚೆನ್ನಾಗಿ ವಿಂಗಡಣೆ ಮಾಡತಕ್ಕಂತಹ ಈ ದೇಹಕ್ಕೆ ಸೂರ್ಯ ಆತ್ಮಕರನಾಗಿ ಕೆಲಸ ಮಾಡ್ತಾನೆ ಅಂತಂದರೆ ಎಷ್ಟು ಜನಗಳಿಗೆ ಸೂರ್ಯ ಆತ್ಮಕರನಾಗಿ ಬಲಾಢ್ಯ ಆಗಿದ್ದಾನೆ ಅನ್ನೋದನ್ನು ನಿಮ್ಮ ಜನ್ಮ ಲಗ್ನ ನೋಡಿ ನೀವು ತಿಳ್ಕೋಬೇಕು. ಯಾಕಂದರೆ ಆತ್ಮಕಾರನಾಗಿರ್ತಕ್ಕಂಥ ಸೂರ್ಯ ಬಲಾಢ್ಯನಾಗಿದ್ದಾಗಲೇ ನೀವು ಪವರ್ಫುಲ್ ಆದಂಥ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ನೀವೊಬ್ಬ ರೂಲರ್, ನೀವೊಬ್ಬ ಲೀಡರ್ ಅಂತ ನಾವು ಕರಿತೀವಿ. ಇವತ್ತು ಎಷ್ಟೋ ಜನ ಲೀಡರ್ಗಳಿದ್ದಾರೆ, ಎಷ್ಟೋ ಜನ ರೂಲರ್ಗಳಿದ್ದಾರೆ. ಆದರೆ ಎಲ್ಲರೂ ಲೀಡರ್ ಹಾಕೋಕ್ಕಾಗಲ್ಲ, ಎಲ್ಲರೂ ರೂಲರ್ ಹಾಕೋಕ್ಕಾಗಲ್ಲ. ಕಾರಣ ಏನು ಅಂದರೆ ಅವರಲ್ಲಿ ಅದಿರಲ್ಲ. ಯಾರಿರಲ್ಲ? ಆತ್ಮಕರನಾಗಿರ್ತಕ್ಕಂಥ ಸೂರ್ಯ ಬಲಶಾಲಿಯಾಗಿರೋದಿಲ್ಲ. ಅವನು ಆ ಜಾಗದಲ್ಲೇ ಇರೋದಿಲ್ಲ. ಅವನು ಅಂದರೆ ಯಾವ ಜಾಗದಲ್ಲಿ? ಲಗ್ನ ಭಾವದಲ್ಲಿ ಇರೋದಿಲ್ಲ. ಲಗ್ನವನ್ನು ಸೂಚಿಸುವಂಥ ಭಾವ ರವಿಯ ಕಾರಕತ್ವವನ್ನು ಹೊಂದಿದರೆ ಅವನು ದೊಡ್ಡ ಲೀಡರ್ ಆಗ್ತಾನೆ, ಅಥವಾ ರೂಲರ್ ಆಗ್ತಾನೆ, ಅಥವಾ ಆಳುವಂಥ ರಾಜನಾಗ್ತಾನೆ ಅಂತೇಳಿ ಭಾಳ ಸುಲಭವಾಗಿ ಹೇಳ್ಬೋದು. ಅದು ಎಷ್ಟು ಜನಕ್ಕಿದೆ ಈ ಒಂದು ಯೋಗ? ಎಲ್ರಿಗೂ ಸಾಧ್ಯನೇ ಇಲ್ಲ. ಇಲ್ಲ ನಾನು 1ನೇ ತಾರೀಕು ಹುಟ್ಬಿಟ್ಟಿದ್ದೀನಿ, ನಾನು ರೂಲ್ ಮಾಡ್ತೀನಿ ಅಂತ ಹೇಳ್ಬೋದು. ನೀವು 1ನೇ ತಾರೀಕು ಹುಟ್ಟಿದ್ದು ನಿಮ್ಮ ಲಗ್ನ ದುರ್ಬಲವಾಗಿರ್ತಕ್ಕಂತಹ ಲಗ್ನವಾಗಿದ್ದರೆ ಈ 1 ನಂಬರು ಏನೂ ಕೆಲಸ ಮಾಡೋದಿಲ್ಲ. ಹಂಗಂದಿರೋ ಪ್ರಪಂಚದಲ್ಲಿ ಎಲ್ಲ 1ನೇ ತಾರೀಕಿನವರು ದೊಡ್ಡ ದೊಡ್ಡ ರಾಜರಾಗ್ಬಿಡ್ಬೇಕಾಗಿತ್ತು. ಎಲ್ಲ ಲೀಡರ್ಗಳಾಗ್ಬಿಟ್ಟಿರೋರು. ಒಬ್ಬರು ಕೆಲಸ ಮಾಡೋರು ಕಾರ್ಮಿಕ ಆಗ್ತಿರಲಿಲ್ಲ. ಭಗವಂತ ಅಂತಕ್ಕಂಥ ಸೃಷ್ಟಿಕರ್ತ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವಾಗ ಏನೇನು ನೀಡಬೇಕು, ಏನೇನು ಕೊಡಬೇಕು ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡೇ 27 ನಕ್ಷತ್ರ 9 ಗ್ರಹಗಳ ಮೇಲೆ ನಮ್ಮನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಆ ಸೃಷ್ಟಿಯಲ್ಲಿ ಈ ಲಗ್ನ ಭಾವ ಅಂತಕ್ಕಂಥ ಲೆಕ್ಕಾಚಾರ ಬಲಶಾಲಿ ಇದ್ದಾಗದ ನೀವು ಜೀವನದಲ್ಲಿ ಏನು ಯೋಚನೆ ಮಾಡಬೇಕು ಅವಶ್ಯಕತೆ ಇಲ್ಲ. ಈಗ ಎಕ್ಸಾಂಪಲ್ ತೊಗೊಂಡ್ರೆ, ಈಗ ನಿಮ್ಮದು ಮೇಷ ಲಗ್ನ ಅನ್ಕೊಳ್ಳಿ. ಮೇಷ ಲಗ್ನಕ್ಕೆ ಅಧಿಪತಿಯಾಗಿರೋನು ಯಾರು? ಕುಜ. ಮೇಷ ಲಗ್ನವಾಗಿದ್ದು ಕುಜನೇ ಲಗ್ನದಲ್ಲಿದ್ದರೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಜಾತ್ರೆ ತೆಗೆದು ನೋಡ್ಕೊಳ್ಳಿ, ನಿಮ್ಗೆ ಇವಾಗ ಪಾಯಿಂಟ್ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನಾವು ಅವಾಗಲಿಂದ ಹೇಳ್ತಾ ಬಂದ್ವಿ, ಜನ್ಮ ಲಗ್ನ ಭಾಳ ಸ್ಟ್ರಾಂಗ್ ಆಗಿರಬೇಕು. ದುರ್ಬಲವಾಗಿದ್ದರೆ ಅವನು ಯಾವ ಕಷ್ಟ ತಡ್ಕೊಳಕ್ಕಾಗಲ್ಲ, ಅವನ ಕೈನಲ್ಲೇ ಹೊಟ್ಟೋಗ್ತಾನೆ ಅಂತೇಳಿ. ಆದರೆ ಮೇಷ ಲಗ್ನ, ಮೇಷ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ, ಮೇಷ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಲಗ್ನ ಭಾವದಲ್ಲೇ ಇದ್ದಂಥ ಪಕ್ಷದಲ್ಲಿ ನೀವು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ನೀವು ಎದುರುಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯು ಆರ್ ಎ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್. ಯಾಕಂದರೆ ಅಗ್ನಿ ತತ್ವ ಇರತಕ್ಕಂತಹ ಕುಜ ಯುದ್ಧಕಾರಕ, ಹೋರಾಟಕಾರಕ. ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳನ್ನು, ಯಾವುದೇ ರೀತಿಯ ಸಮಸ್ಯೆಗಳನ್ನು ಅವನು ಚಿಟಿಕೆ ಹೊಡೆದ್ರಲ್ಲಿ ಅವನು ಅನುಭವಿಸ್ತಾನೆ, ಚಿಟಿಕೆ ಹೊಡೆದಲ್ಲಿ ಭೇದಿಸ್ತಾನೆ, ಚಿಟಿಕೆ ಹೊಡೆದಲ್ಲಿ ಹೋರಾಟ ಮಾಡ್ತಾನೆ, ಅದನ್ನು ಪಡ್ಕೊಳ್ತಾನೆ. ಆ ತಾಕತ್ತು ಅವನಿಗಿರ್ತದೆ ಅಂತೇಳಿ. ಎಂತಹ ಸುನಾಮಿ, ಎಂತಹ ಬಿರುಗಾಳಿ, ಎಂತಹ ಚಂಡಮಾರುತ ಬರಲಿ ಜೀವನದಲ್ಲಿ ಅಲ್ಲುಗಾಡೋದಿಲ್ಲ. ಬಂಡೆ ಇದ್ದಂಗೆ, ಬೆಟ್ಟ ಇದ್ದಂಗೆ. ಯಾಕಂದರೆ ಬಲಾಢ್ಯರಾಗಿರ್ತಾರೆ, ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ನಾನು ಬಲಾಢ್ಯನಾಗಿದ್ದೇನಲ್ಲದೇ ಗೊತ್ತಿರಲ್ಲ ಅವ್ರಿಗೆ. ಯಾರೋ ಏನೋ ಕೇಳ್ಕೊಂಡು ದುರ್ಬಲ ಆಗೋಗಿರ್ತಾರೆ. ಬಟ್ ಇದು ಒಂದು ಕಾರ್ಯಕ್ರಮ ಸಾಕು ನಿಮ್ಮಲ್ಲಿ ದುರ್ಬಲತೆಯನ್ನು ಓಡಿಸಿ ನೀವೊಬ್ಬರು ಕೂಡ ಆತ್ಮಬಲ ಶಕ್ತಿ ಇದೆ, ನೀವು ಕೂಡ ಪವರ್ಫುಲ್ ಆಗಿದ್ದೀರಾ, ನಾನು ಕೂಡ ಏನೊಂದು ಸಾಧನೆ ಮಾಡ್ಬೋದು, ಯಾವುದೇ ಸಮಸ್ಯೆ ಬಂದರೂ ಕೂಡ ಎದುರಿಸ್ಬೋದು ಅಂತಕ್ಕಂಥ ತಾಕತ್ತು ನನಗಿದೆ ಅಂತ ತಿಳ್ಕೊಳ್ಬೇಕು ಅಂದಾಗ ಇದು ಒಂದು ಕಾರ್ಯಕ್ರಮ ಸಾಕು. ಅದಕ್ಕೆ ಜಾತಕ ಬರೆಸಿ ಅಂತ ಹೇಳ್ತಾ ಇರ್ತೀನಿ ಆಗಾಗ.
ಜಾತಕನೇ ಬರ್ದಿಲ್ಲ, ನನ್ನ ಲಗ್ನ ಯಾವುದಂತ ಗೊತ್ತಿಲ್ಲ, ಲಗ್ನದಲ್ಲಿ ದುರ್ಬಲ ಗ್ರಹ ಇದೆಯಾ ಶುಭಕಾರ ಗ್ರಹ ಇದೆಯಾ ಗೊತ್ತಿಲ್ಲ ಅಂದಾಗ ಜೀವನ ಹೇಗೆ ಮಾಡ್ತೀರ ನೀವು? ಯಾಕಂದ್ರೆ ಎಲ್ಲ ಗ್ರಹಗಳನ್ನು ಕೊಟ್ಬಿಟ್ಟು ದೇವರು ಮನಸ್ಸಂತ ಕೊಟ್ಬಿಟ್ಟಿರ್ತಾನೆ. ಮನಸ್ಸಿನಲ್ಲಿ ಕೆಲವರು ದುರ್ಬಲರಾಗಿರ್ತಾರೆ, ಬಹಳ ಅಶಕ್ತರಾಗಿರ್ತಾರೆ, ಅವ್ರಿಗೆ ಏನೇನು ಗೊತ್ತಿರೋದಿಲ್ಲ ಅವ್ರಿಗೆ. ಅದನ್ನ ಆ ಮೇಲೆತ್ತಬೇಕು, ಅವನ ಮನಸ್ಸಲ್ಲಿ ಒಂದು ಧೈರ್ಯ ತುಂಬಬೇಕು ಅಂತಂದಾಗ ಜಾತಕದ ಮೂಲಕ ಮಾತ್ರ ಸಾಧ್ಯ, ಬೇರೆ ಯಾವುದೂ ಸಾಧ್ಯ ಇಲ್ಲ. ಯಾಕಂದ್ರೆ 108 ಜನ ನಾವು ಹೇಳ್ಬೋದು, ನೀನು ಧೈರ್ಯವಂತ, ನೀನು ಶೌರ್ಯವಂತ, ನೀನು ಹೋರಾಟಗಾರ, ನೀನು ಯುದ್ಧ, ನೀನು ಸಕ್ಕದ ಗೆಲ್ಬೋದು, ನೀನು ಭಾಳ ಅದೃಷ್ಟವಂತ, ನಾವು 1000 ಹೇಳ್ಬೋದು. ಅವನು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾನೆ, ಇಲ್ಲ ನನಗೆ ಯಾವುದು ಅನ್ನಿಸ್ತಾನೆ ಇಲ್ಲ, ನಾನು ಆ ಥರ ಇಲ್ಲವೇ ಇಲ್ಲ, ಈ ಥರ ಒಂದು ಸೌಮ್ಯತೆ ಅವ್ನು ಬಂದ್ಬಿಟ್ಟಿರ್ತದೆ. ಆದರೆ ನೀವು ಜಾತಕ ತೆಗೆದು ನೋಡಿಕೊಂಡು ಜಾತಿರತಕ್ಕಂತಹ ಈ ಸಂಖ್ಯೆಯ ಅಥವಾ ಈ ಲಗ್ನದ ಈ ಒಂದು ಗ್ರಹ ನಿಮ್ಮಲ್ಲಿ ಉಚ್ಚವಾಗಿತ್ತು ಅಂತಂದರೆ ನೋಡಿ, ಅಲ್ಲಿಂದ ನಿಮಗೆ ಶುರು ಆಗುತ್ತೆ. ಇದನ್ನೇ ಆಕ್ಟಿವೇಶನ್ ಅಂತ ಕರಿತೀವಿ ನಾವು. ಇದನ್ನೇ ಆಕ್ಟಿವೇಶನ್ ಅಂತ ಕರಿತೀವಿ, ಲಗ್ನ ಆಕ್ಟಿವೇಶನ್ ಅಂತ ಕರಿತೀವಿ ನಾವು. ಈ ಲಗ್ನವನ್ನು ಜಾಗೃತಿ ಮಾಡ್ತಕ್ಕಂತಹ ಮನೋಭಾವನೆ ನಿಮ್ಮಲ್ಲಿ ಯಾವತ್ತು ಬರ್ತದೆ ಆವತ್ತಿಂದ ನೀವು ಜಾಗೃತರ ಕೆಲಸ ಮಾಡ್ತೀರಾ, ಯಾವುದಕ್ಕೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ ಸಿಂಹ ರಾಶಿ ಅಥವಾ ಸಿಂಹ ಲಗ್ನ ಅನ್ಕೊಳ್ಳಿ. ರಾಶಿ ಕಥೆ ಆಮೇಲೆ ಮಾತಾಡೋಣ. ಲಗ್ನ ನಿಮ್ಮದು ಸಿಂಹ ಲಗ್ನ, ಲಗ್ನದಲ್ಲೇ ಸೂರ್ಯ ಇದ್ದಾನೆ ಅನ್ಕೊಳ್ಳಿ. ಸಿಂಹ ಲಗ್ನಕ್ಕೆ ಅಧಿಪತಿಯಾಗಿರೋನೇ ಸೂರ್ಯ. ನಿಮ್ಮದು ಸಿಂಹ ಲಗ್ನವಾಗಿದ್ದು ಸೂರ್ಯನೇ ನಿಮ್ಮ ಲಗ್ನದಲ್ಲಿತ್ತು ಅಂದ್ರೆ ಸೂರ್ಯನಷ್ಟೇ ಪ್ರಭಾವಶಾಲಿಯಾಗಿ ನೀವು ಇರ್ತೀರಾ, ಸೂರ್ಯನಷ್ಟೇ ಆತ್ಮಬಲವನ್ನು ಹೊಂದಿರ್ತೀರಾ, ಸೂರ್ಯನಷ್ಟೇ ಪ್ರಜ್ವಲವಾದಂಥ ಜೀವನವನ್ನು ನೀವು ಹೊಂದಿರ್ತೀರಾ. ಯಾಕಂದರೆ ಎಂಥದ್ದೇ ಸಮಸ್ಯೆ ಬರಲಿ ಜೀವನದಲ್ಲಿ, ಮೇಷ ಲಗ್ನದಷ್ಟೇ ಪವರ್ಫುಲ್ ಆಗಿ ಅದಕ್ಕಿಂತ ಪವರ್ಫುಲ್ ಕೆಲಸ ಮಾಡ್ತಕ್ಕಂಥದ್ದು ಸಿಂಹ ಲಗ್ನ, ಸಿಂಹ ಲಗ್ನದಿರ್ತಕ್ಕಂಥ ಸೂರ್ಯನ ಪ್ರಭಾವ. ತೆಗೆದು ನೋಡ್ಕೊಳ್ಳಿ ಜಾತಕನ. ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿರ್ತೀರ ಹೊರತು ಇದನ್ನೆಲ್ಲ ಯಾರು ನಿಮ್ಗೆ ಹೇಳ್ಕೊಡಲ್ಲ. ನೀವು ಇಷ್ಟು ಪವರ್ಫುಲ್ ಆಗಿದ್ದೀರಾ, ಇಷ್ಟು ದುರ್ಬಲವಾಗಿದ್ದೀರಾ, ಇಷ್ಟು ಅದೃಷ್ಟ ಇದೆ, ಇಷ್ಟು ದುರದೃಷ್ಟ ಇದೆ, ಯಾರೂ ಹೇಳ್ಕೊಡಲ್ಲ ನಿಮಗೆ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಸಬ್ಜೆಕ್ಟ್ಗಳು. ಗೊತ್ತಿದ್ರು ಕೂಡ ಅದರ ಪ್ರಾಮುಖ್ಯತೆ ಗೊತ್ತಿಲ್ಲ, ಅದರ ಮಹತ್ವ ಗೊತ್ತಿಲ್ಲ, ಅದ್ರ ಹೇಳಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ನೀವು ಮಾನಸಿಕವಾಗಿ ಯಾರೋ 4 ಜನ ದುರ್ಬಲವಾಗಿ ನೋಡ್ಕೊಂಡು ನೀವು ದುರ್ಬಲರಾಗೋಗಿರ್ತೀರ. ಆದರೆ ನಿಮ್ಮ ಜನ್ಮ ಲಗ್ನ ನೋಡಿಕೊಂಡು ಇವತ್ತಿಂದ ಎಸ್ ನಂದು ಲಗ್ನ ನೀವು ಹೇಳ್ದಂಗೆ ಸಿಂಹ ಲಗ್ನ, ಸಿಂಹ ಲಗ್ನದಲ್ಲಿ ಸೂರ್ಯ ಇದ್ದಾನೆ, ಸೂರ್ಯ ನೋಡಿ ಅದು ಹೇಳ್ಕೊಳ್ತೀನಿ ನಿಮ್ಗೆ ಒಂಥರ ಶುರು ಆಗ್ಬಿಡ್ತದೆ. ಒಂದು ಯಾವುದು ಆ ತಾಕತ್ತು, ಆ ಶಕ್ತಿ, ಆ ಪವರ್ ಅಂತಕ್ಕಂಥ ನಿಮ್ಗೆ ಬಂದ್ಬಿಡ್ತದೆ. ಯಾಕಂದ್ರೆ ಅಲ್ಲಿ ಸೂರ್ಯ ಆಕ್ಟಿವೇಟ್ ಆಗ್ತಾನೆ. ಸೂರ್ಯ ಅಂದರೆ ರಾಜ, ರಾಜಾದಿ ರಾಜ. ಸೂರ್ಯ ಅಂದರೆ ರಾಜ, ಇಡೀ ಗ್ರಹಗಳಿಗೆ ಇಡೀ ನಕ್ಷತ್ರಗಳಿಗೆ ರಾಜ ಅವನು. ಇನ್ನೇನು ಬೇಕು ನಿಮಗೆ? ನೀವು ಯಾಕೆ ದುರ್ಬಲರಾಗಿದ್ದೀರಾ? ಒಂದ್ಸರಿ ತೆಗೆದು ನೋಡ್ಕೊಳ್ಳಿ. ಇಲ್ಲಿ ಮೇಷ ಲಗ್ನ, ಸಿಂಹ ಲಗ್ನ ಇದ್ರ ಬಗ್ಗೆ ಮಾತಾಡಿದ್ವಿ. ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ವ್ಯಕ್ತಿ ಎಷ್ಟು ಬಲಶಾಲಿಯಾಗಿರ್ತಾನೆ, ಎಷ್ಟು ರೂಲ್ ಮಾಡ್ತಿರೋದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಿ. ಹಾಗೆಯೇ ಇನ್ನೊಂದು ಋಷಭ ಲಗ್ನ. ಋಷಭ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಶುಕ್ರ ಲಗ್ನದಲ್ಲೇ ಇದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸುಖ, ಸಂತೋಷ, ನೆಮ್ಮದಿ, ಲ್ಯಾವಿಶ್ ಲೈಫ್, ಲಕ್ಸುರಿ ಲೈಫನ್ನು ಇವರು ಪಡ್ಕೊಳ್ತಾರೆ. ಅದ್ಭುತವಾದ ಕಲಾವಿದರಾಗಿ ಬದುಕ್ತಾರೆ. ಅಂತಂದರೆ ಎಂತೆಂತಹ ಮೇರು ನಟರುಗಳೇ ನಮ್ಮಲ್ಲಿದ್ದಾರೆ ಇವತ್ತು. ಅಂದರೆ ಇವೆಲ್ಲ ಉದಾಹರಣೆಗೆ ಯಾಕೆ ತಗೊಳ್ತೀವಿ ಅಂತಂದಾಗ ಇದು ನಡೆದಿದೆ, ಈ ಥರ ನಡೆದಾಗ ನಮಗದು ಲಭ್ಯ ಆಗುತ್ತೆ ಅನ್ನೋ ಅರಿವು ನಿಮಗಾಗಲಿ ಅಂತೇಳಿ. ಯಾಕಂದರೆ ದುರ್ಬಲದ ಮನಸ್ಸು ಒಳ್ಳೆ ಅದೃಷ್ಟ ಇದ್ರೂ ಕೂಡ ಆ ದುರ್ಬಲ ಮನಸ್ಸಿಂದ ಇಡೀ ಜೀವನ ಪೂರ್ತಿ ನನ್ನ ಕಷ್ಟ, ನನ್ನ ದುಃಖ, ನನಗೆ ದುರದೃಷ್ಟ, ನನಗೆ ಏನೂ ಒಳ್ಳೇದಾಗಿಲ್ಲ ಅಂತಾನೆ ಕೊರಗ್ತಿರ್ತದೆ ಹೊರತು ನನ್ನೊಳಗಡೆ ಏನೋ ಇದೆ, ಅದನ್ನು ಜಾಗೃತಿಗೊಳಿಸಬೇಕು, ನನ್ನಲ್ಲೇನೋ ಶಕ್ತಿ ಇದೆ, ಅದನ್ನು ಮುಂದೆ ತರಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನ ಯಾರೂ ಹಾಕೊಳ್ಳೋದಿಲ್ಲ. ಯಾಕಂದ್ರೆ ಜಾತಕನೇ ಬರ್ಸಲ್ವಲ್ಲ, ಜಾತಕನೇ ಗೊತ್ತಿಲ್ವಲ್ಲ. ಜಾತಕನೇ ಗೊತ್ತಿಲ್ಲ ಅಂದ್ರೆ ನಿಮ್ಮ ಲಗ್ನ ಬಲಾಢ್ಯವಾಗಿದೆ ಅನ್ನೋ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಜಾತಕವನ್ನು ಬರೆಸಿ. ಕನ್ಯಾ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಲಗ್ನದಲ್ಲೇ ಇದ್ರೆ ಬಹಳ ಬುದ್ಧಿವಂತನಾಗಿರ್ತಾರೆ, ಬಹಳ ಮೇಧಾವಿಗಳಾಗಿರ್ತಾರೆ, ಬಹಳ ಪಾಂಡಿತ್ಯನ ಹೊಂದಿರ್ತಾರೆ ಅಂತೇಳಿ. ಆದರೆ ಆ ಪಾಂಡಿತ್ಯ ಇದೆ, ಅದು ಕೆಲಸಕ್ಕೆ ಬರ್ತಿಲ್ಲ ಅಂತಕ್ಕಂಥ ಎಷ್ಟೋ ಜನ ಮೂಲೆ ಗುಂಪಾಗೋಗಿದ್ದಾರೆ. ಅವ್ರಿಗಿದೆ ಅವ್ರ ಟ್ಯಾಲೆಂಟು, ಅವ್ರ ಪ್ರತಿಭೆ, ಅವರ ವಾಕ್ಚಾತುರ್ಯ, ಅವರ ಪಾಂಡಿತ್ಯ, ಅವರ ಬರವಣಿಗೆ ಅಷ್ಟು ಅದ್ಭುತವಾಗಿರ್ತದೆ. ಆದರೆ ಆ ಲಗ್ನ ಭಾವದ ಪ್ರಭಾವಕ್ಕೆ ಬೇರೆ ಯಾವುದಾದ್ರೂ ಪಾಪಗ್ರಹದ ದೃಷ್ಟಿ ಇದ್ದಾಗ ಆ ಲಗ್ನ ಭಾವಕ್ಕಿರ್ತಕ್ಕಂತಹ ಶಕ್ತಿ, ತಾಕತ್ತು ತಾತ್ಕಾಲಿಕವಾಗಿ ದುರ್ಬಲವಾಗಿರ್ತದೆ. ಎರಡೂ ಇದೆ. ಬಟ್ ನಿಮಗೆ ಇದು ಯಾಕೆ ಗೊತ್ತಾಗ್ತದೆ? ಯಾರು ತೋರಿಸೋರಿಲ್ಲ, ಯಾರು ಹೇಳ್ಕೊಳ್ಳೋರಿಲ್ಲ. ನಾವು ತಗೊಂಡೋಗಿ ಮನೇಲಿ ಬಚ್ಚಿಟ್ಟಿದ್ದೀವಿ. ಆದರೆ ಅದರ ಮಹತ್ವ ಏನಂತ ಗೊತ್ತಿಲ್ಲ. ಇಡೀ ಜೀವನವನ್ನ ಈ ನವಗ್ರಹಗಳು ರೂಲ್ ಮಾಡ್ತಾರೆ. ಇಡೀ 27 ನಕ್ಷತ್ರಗಳು ನಮ್ಮ ಜೀವನದ ಆಗು ಹೋಗುಗಳನ್ನು
ಹೇಳ್ಕೊಡ್ತವೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ. ಹುಟ್ಟುಬಿಟ್ಟಿದ್ದೀವಿ, ಬೆಳೆದು ಬಿಟ್ಟಿದ್ದೀವಿ, ನಡೆಯುತ್ತೆ ಅಷ್ಟೇ ಅನ್ಕೊಂಡಿದ್ದಾರೆ ಹೊರತು ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆದಾಗ ಬರೀ ಕೊರಗುವಿಕೆ ಚಿಂತೆಯಿಂದನೇ ಜೀವ ಮತ್ತು ಜೀವನವನ್ನು ಹಾಳು ಮಾಡಿಕೊಡ್ತಕ್ಕಂಥವ್ರು ನಮ್ಮಲ್ಲಿ ಹೇರಳವಾಗಿ ಸಿಗ್ತಾರೆ. ಆದರೆ ಒಂದು ಕ್ಷಣ ಇದನ್ನು ತೆಗೆದು ನೋಡ್ಕೊಳ್ಳಿ, ನಾನು ದುರ್ಬಲನೋ ಅಥವಾ ಸಬಲನೋ, ನಾನು ಶಕ್ತಿವಂತನೋ ಅಥವಾ ನಿಶಕ್ತಿವಂತನೋ ಅನ್ನೋದ್ರ ಬಗ್ಗೆ ಒಂದು ಸರಿ ನೀವು ಜಾಗೃತಿ ವಹಿಸ್ಕೊಂಡ್ಬಿಟ್ರೆ ಅದ್ಭುತವನ್ನೇ ಪವಾಡವನ್ನೇ ಮಾಡ್ಬೋದು. ಅದಕ್ಕೆ ಲಗ್ನ ಭಾವ ಅಂತಕ್ಕಂಥದ್ದು ಪ್ರತಿ ಹೆಣ್ಣು, ಪ್ರತಿ ಗಂಡು, ಪ್ರತಿ ಪುರುಷ, ಪ್ರತಿ ಸ್ತ್ರೀಯ ಒಂದು ಅದ್ಭುತವಾಗಿರ್ತಕ್ಕಂಥ ಜೀವನದ ಮೊದಲನೇ ಭಾಗವನ್ನು ಸೂಚನೆ ಕೊಡುತ್ತೆ. ಅಂದರೆ ಅದು ದೇಹ ದುರ್ಬಲವಾಗಿದ್ರೆ ನಾನು ಸಣ್ಣ, ನನಗೆ ಶಕ್ತಿ ಇಲ್ಲ ಅಂತೇಳಿ ಹಾಗೆ ಇರ್ತಾರೆ ಹೊರತು ಏನು ಮಾಡಿದ್ರು ಇಲ್ಲ ನಾನು ಏನೋ ಮಾಡಿದನ್ನ ಇಂದ ಹೊರಗಡೆ ಬರ್ಬೋದು ಅನ್ನೋ ಬಗ್ಗೆ ಒಂದು ಚೂರು ಮಾಹಿತಿಯನ್ನ ಕಲೆ ಹಾಕದೇ ಇಲ್ಲ. ಅದರಿಂದ ಇವತ್ತು ಬಹಳ ದೃಢವಾಗಿರ್ತಕ್ಕಂಥವ್ರು ನಾನು ಶಕ್ತಿಶಾಲಿ, ಏನ್ ಬೇಕಾದ್ರೂ ಜಯಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಮನಸ್ಸಿನ ಒಂದು ಸ್ಥಿತಿಗೆ ಬಂದಿರ್ತಾರೆ. ಆದರೆ ದೇಹ ಗಟ್ಟಿಯಾಗಿದ್ರು, ದೇಹ ದಾಢ್ಯತೆ ಇದ್ರು ಕೂಡ ಮನಸ್ಸು ದುರ್ಬಲವಾಗಿದ್ರೆ ದೇಹ ದಾಢ್ಯತೆ, ದೇಹ ಶಕ್ತಿ ಏನು ಕೆಲಸಕ್ಕೆ ಬರೋದಿಲ್ಲ. ಕಾರಣ ಏನು ಅಂದ್ರೆ ಜನ್ಮ ಲಗ್ನದ ಪ್ರಭಾವ. ಜನ್ಮ ಲಗ್ನ ನೀವು ಹೇಳ್ದಂಗೆ ಇದೆ, ಆದ್ರೆ ಲಗ್ನದಲ್ಲಿ ಸಿಂಹ ಲಗ್ನದಲ್ಲಿ ಹುಟ್ಟಿದ್ದೀನಿ, ಸಿಂಹ ಲಗ್ನ ಜೊತೆ ರವಿ ಇದ್ದಾನೆ, ರವಿ ಜೊತೆಗೆ ಶನಿ ಇದ್ದಾನೆ ಅಂತಂದಾಗ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಅದು ಪಾಪಗ್ರಹದ ಸಂಗಮ ಆಯಿತು ಅಂತೇಳಿ. ಅಲ್ಲಿಗೆ ಪಾಪಗ್ರಹದ ಸಂಗಮ ಆದಾಗ ರವಿ ಬಲಾಢ್ಯನಾಗಿದ್ರು ಕೂಡ ಅಲ್ಲಿ ಕೆಲಸ ಮಾಡೋದು ಯಾರು ಅಂದ್ರೆ ಶನಿ ಭಗವಾನ್. ಯಾಕಂದ್ರೆ ಅವನು ವೈರಿ ಗ್ರಹ, ವೈರತ್ವನೇ ಜಾಸ್ತಿ ಕೆಲಸ ಮಾಡೋದು, ಮಿತ್ರತ್ವ ಕೆಲಸ ಮಾಡಲ್ಲ. ಅಲ್ಲಿಗೆ ವೈರತ್ವ ಇಟ್ಕೊಂಡು ನಾನು ರೂಲರು, ನಾನು ನಾಯಕ, ನಾನು ಲೀಡರ್ಶಿಪ್, ನನ್ನ ಟ್ಯಾಲೆಂಟ್ ಇದೆ, ನನಗೆಲ್ಲ ಬಂದ್ರೆ ನಾನು ಎಲ್ಲರೂ ಜಯಿಸ್ತೀನಿ, ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ನೀವು ಇರ್ತೀರ ಹೊರತು ನೀವು ಏನೇ ಮಾಡಿದ್ರು ಮೇಲೆ ಬರೋಕ್ಕಾಗಲ್ಲ, ನೀವೇನೇ ಮಾಡಕ್ ಹೋದ್ರೂ ಮುಂದೆ ಬರೋಕ್ಕಾಗಲ್ಲ, ನೀವೇನೇ ತಿಪ್ಪಲ್ ಹಾಕಿದ್ರು ರೂಲರ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಪಾಪಗ್ರಹದ ಜೊತೆ ರವಿಯ ಸಂಯೋಗ ಆಗಿರ್ತದೆ. ನೀವೇನ್ ಮಾಡಬೇಕು, ಪಾಪಗ್ರಹವನ್ನ ಸರಿ ಮಾಡ್ಕೋಬೇಕು. ಪಾಪಗ್ರಹವನ್ನ ಯಾವಾಗ ಸರಿ ಮಾಡ್ಕೊಳ್ತೀರಿ, ರವಿಯನ್ನು ಯಾವಾಗ ಆಕ್ಟಿವೇಟ್ ಮಾಡ್ಕೊಳ್ತೀರಿ, ಆವಾಗ ನೀವೊಬ್ಬ ದೊಡ್ಡ ನಾಯಕನಾಗ್ತೀರಿ, ನೀವಾಗ ದೊಡ್ಡ ರೂಲರ್ ಆಗ್ತೀರಿ, ಮಾರ್ಗದರ್ಶನ ಮಾಡ್ತಕ್ಕಂಥ ಜನನಾಯಕರಾಗ್ತೀರಿ, ಜನನಾಯಕರೇ ಆಗ್ತೀರಿ. ಹೆಣ್ಮಕ್ಳಿಗೆ ಹೇಳೋಣ ಸೇರಿಸಿ ಜನನಾಯಕಿ ಕೂಡ ಆಗ್ತೀರಿ. ಅದು ಇಲ್ಲ, ಇದು ಇಲ್ಲ, ಎಲ್ಲ ಇದೆ ಅಂತಕ್ಕಂಥ ಎಷ್ಟೋ ಜನ ಇವತ್ತು ನಾನು ಸರಿ ಇಲ್ಲ, ನನಗೆಲ್ಲ ಟ್ಯಾಲೆಂಟ್ ಇದೆ, ಆದ್ರೂ ನನಗೆ ಯಾಕೋ ಹೊರಗಡೆ ಬರೋಕ್ಕಾಗ್ತದೆ ಮನಸ್ಥಿತಿಲೇ ಇದೇ ಹೊರತು ಆ ವಯಸ್ಸು, ಆಯಸ್ಸು, ಯೌವನ ಎಲ್ಲ ಹಾಳು ಮಾಡ್ಕೊಂಡಿರೋ ಹೊರತು ಒಂದ್ಸರಿ ತೆಗೆದು ನೋಡಿಕೊಂಡು ಯಾವುದು ದುರ್ಬಲ, ಯಾವುದು ಸಬಲ, ಯಾವುದು ಶಕ್ತಿ, ಯಾವುದು ನಿಶಕ್ತಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬಿಟ್ಟಿದ್ರೆ ಇವತ್ತು ಎಷ್ಟೋ ಜನ ಇವತ್ತು ಜೀವನದಲ್ಲಿ ಮುಂದೆ ಬರ್ತಿದ್ದಾರೆ. ಯಾರು ನಿಮ್ಮನ್ನ ಮನೆಗೆ ಬಂದು ಗುರುತಿಸಿ ನೀನು ಬಹಳ ಬಲಶಾಲಿ, ನೀನು ಅಂಥ ಟ್ಯಾಲೆಂಟ್ ಇದೆ, ಇಂಥ ಟ್ಯಾಲೆಂಟ್ ಇದೆ, ನೀನು ಹೊರಗಡೆ ಬಾ, ನಾನು ನಿಂಗೆ ಪ್ರೋತ್ಸಾಹ ಕೊಡ್ತೀನಿ, ನಾನು ನಿನಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಯಾರೂ ಹೇಳೋದಿಲ್ಲ. ನಮ್ಮಲ್ಲಿ ನಾವು ಪರಿವರ್ತನೆ ಆಗಬೇಕು, ನಮಗೆ ನಾವು ಹೀರೋ ಆಗಬೇಕು, ನಮಗೆ ನಾವು ಹೀರೋಯಿನ್ ಆಗಬೇಕು. ಅದನ್ನು ಬಿಟ್ಟುಬಿಟ್ಟು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನನ್ನ ಸಪೋರ್ಟ್ ಇಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ಅದು ಇದು ಹೇಳ್ಕೊಂಡೆ ಕಾಲ ಕಳಿತಿರ್ತೀರ ಹೊರತು ಒಂದು ಸರಿ ತೆಗೆದು ನಾನು ಯಾರು, ನನ್ನ ರಾಶಿ ಏನು, ನನ್ನ ಜನ್ಮ ಲಗ್ನ ಏನು, ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ, ಅದೃಷ್ಟ ಗ್ರಹ ಎಷ್ಟಿದೆ, ಪಾಪಗ್ರಹ ಎಷ್ಟಿದೆ, ಬೇರೆ ಯಾರ್ದ ದೃಷ್ಟಿ ಇದೆಯಾ, ಅದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಕಿಂಚಿತ್ತು ಜ್ಞಾನ ನೀವು ಬೆಳೆಸ್ಕೊಂಡ್ಬಿಟ್ರೆ ನೀವ್ಯಾರು ದುರ್ಬಲರಲ್ಲ. ಇದೆಲ್ಲ ಸರಿ ಮಾಡ್ಕೋಬೋದಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿ ಸರಿ ಮಾಡ್ಕೋಬಹುದು. ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಿ ಆಗ ಪಾಪಗ್ರಹದ ಪ್ರಭಾವವನ್ನು ಶಾಂತಿ ಕರ್ಮ ಮಾಡೋದ ಮುಖಾಂತರ, ಪುಣ್ಯ ಗ್ರಹಗಳು ಮಾಡೋ ಮುಖಾಂತರ ನೀವು ಬಹಳ ಅದೃಷ್ಟವನ್ನು ಪಡಿಬಹುದು. ಇದು ಜನ್ಮರಾಶಿದ ಸಂಕೇತ. ಇದೇ ಜನ್ಮಲಗ್ನದ ಪ್ರಭಾವ. ಬಹಳ ಅದ್ಭುತ ವಿಚಾರ. ನಾಳಿನ ಕಾರ್ಯಕ್ರಮದಲ್ಲಿ ಪೂರ್ವ ಪುಣ್ಯ ಸ್ಥಾನ ಬಗ್ಗೆ ಹೇಳ್ಕೊಡ್ತೀನಿ. ವೆಯ್ಟ್ ಮಾಡ್ತಾರೆ.